ಇದು ಅವರಿಗೆ ಅಧಿಕಾರಿಗಳು ಮಾಡೋಂಥ ಕೆಲಸ ಅಲ್ಲ, ಇದು ಮುಖ್ಯಮಂತ್ರಿಗಳೇ. ಅವರು ಒಂದು ಸರಿ ಮುಖ್ಯಮಂತ್ರಿ ಆದ ತಕ್ಷಣ ಘೋಷಣೆ ಮಾಡ್ಬೋದು ಇಷ್ಟು ಫ್ರೀ ಅಂತ. ಅವಾಗೆಲ್ಲಿಂದ ಬರುತ್ತೆ? ಅದೇ ಥರ ನಮಗೀಗ ತಪ್ಪು ಮಾಡಿದೆ ಸರ್ಕಾರ, ರಾಜ್ಯ ಸರ್ಕಾರ 1400 ರೂಪಾಯಿ 5 ತಿಂಗಳಿಂದ ನೀಡಿಲ್ಲ, ಅದು ನೀಡಬೇಕು. ಅದು ಆಗೋವರೆಗೂ ಮುಖ್ಯಮಂತ್ರಿಗಳೇ ಬರಬೇಕು. ಇವತ್ತಲ್ಲ, ನಾಳೆ ಅಲ್ಲ, ಯಾವೆಲ್ಲ ಎಷ್ಟೇ ದಿನ ಅಲ್ಲಿ ಅವ್ರು ಬರೋ ಗಂಟ ನಾವಿಲ್ಲಿ ಆತ್ಮಹತ್ಯೆಗೂ ಸಿದ್ಧವಾಗಿದ್ದೇವೆ. ನಾವು ಮನುಷ್ಯರಲ್ವಾ? ನಮಗೆ ನಾವು ನಿಮ್ಮ ಥರ ಎಲ್ಲರೂ ಊಟ ಮಾಡಲ್ವಾ? ದೇಹ ಊನಾಗಿರ್ಬೋದು, ಆದರೆ ಮನಸ್ಸು ನಾವು ಊನರಾಗಿಲ್ಲ. ಎಸ್ ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ PTV ನ್ಯೂಸ್ ಕನ್ನಡ. ನಾನು ಚಂದನ್ ಶಿಕಾರಿಪುರ. ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ನೂರಾರು ವಿಕಲಚೇತನರು ಇಂದು ಬೆಂಗಳೂರಿನಲ್ಲಿ ತಮ್ಮ ಹಕ್ಕುಗಳ ಈಡೇರಿಕೆಗೆ ಆಗ್ರಹಿಸಿ ಧರಣಿ ನಡೆಸಿದರು. ಸ್ವಾಭಿಮಾನಿ ವಿಕಲಚೇತನ ಹಕ್ಕುಗಳಿಗೆ ಹೋರಾಟ ಸಮಿತಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಹಲವು ಪ್ರಮುಖ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟು ಕಳೆದ 4 ತಿಂಗಳಿಂದ ಸ್ಥಗಿತಗೊಂಡಿರುವ ಮಾಸಿಕ ಪಿಂಚಣಿಯನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕು, ಪಿಂಚಣಿ ಮೊತ್ತವನ್ನು ಇತರೆ ರಾಜ್ಯಗಳ ಮಾದರಿಯಲ್ಲಿ ಕನಿಷ್ಠ 5,000 ರೂಪಾಯಿಗೆ ಹೆಚ್ಚಿಸಬೇಕು ಎಂದು ಒತ್ತಾಯಿಸಿದ್ದರು. ಅಲ್ಲದೆ ಜೀವನೋಪಾಯಕ್ಕಾಗಿ ನಡೆಸುತ್ತಿರುವ ವಿಶೇಷ ಚೇತನರ ಅಂಗಡಿಯಲ್ಲಿ ಸೂಕ್ತ ಭದ್ರತೆ ಒದಗಿಸಬೇಕು ಹಾಗೂ ರಾಜ್ಯಾದ್ಯಂತ KSRTC ಬಸ್ಸಿನಲ್ಲಿ ಉಚಿತ ಸಂಚಾರಕ್ಕೆ ವಿಶೇಷ ಚೇತನರಿಗೆ ಉಚಿತ ಬಸ್ ಪಾಸ್ ನೀಡುವಂತೆ ಸರ್ಕಾರ ಆಗ್ರಹಿಸಬೇಕು. ಬೇಡಿಕೆಗಳನ್ನು ಶೀಘ್ರದಲ್ಲೇ ಈಡೇರಿಸದಿದ್ದರೆ ಹೋರಾಟ ಮತ್ತಷ್ಟು ತೀವ್ರಗೊಳಿಸುವ ಎಚ್ಚರಿಕೆಯನ್ನು ಪ್ರತಿಭಟನಾಕಾರರು ನೀಡಿದ್ದಾರೆ. ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಚಂದ್ರಿಕಾ ಅವರು ಮಾಡಿರುವ ವಾಕ್ ಥ್ರೋ ಇಲ್ಲಿದೆ ನೋಡಿ. ಹಲೋ ಎಲ್ಲರಿಗೂ ನಮಸ್ಕಾರ, PTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಚಂದ್ರಿಕಾ. ನಾವಿವತ್ತು ಫ್ರೀಡಮ್ ಪಾರ್ಕಿಗೆ ಬಂದಿವಿ. ಯಾಕಪ್ಪ ಅಂತಂದರೆ ಸುಮಾರು ಅಂಗವಿಕಲರು ಇಲ್ಲಿ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾವ ಒಂದು ಉದ್ದೇಶಕ್ಕೆ ಅಂತಂದರೆ ತಮ್ಮ ಬೇಡಿಕೆಗಳು ಈಡೇರ್ತಾ ಇಲ್ಲ. ಹಲವು ಬಾರಿ ಒಂದು ಪ್ರತಿಭಟನೆ ಮೂಲಕ ಎಚ್ಚರಿಸಿದ್ದೀವಿ, ಆದರೆ ಯಾವುದೇ ರೀತಿಯಾಗಿ ಪ್ರತಿಕ್ರಿಯೆ ನಡೆಸಿಲ್ಲ ಅಂತ ಒಂದು ಬೇರೆ ಒಂದು ಜಿಲ್ಲೆಗಳಿಂದ ಈ ಒಂದು ಫ್ರೀಡಮ್ ಪಾರ್ಕಿಗೆ ಬಂದು ತಮ್ಮ ಒಂದು ಬೇಡಿಕೆಗೋಸ್ಕರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಬನ್ನಿ ನಾವೀಗ ಮಾತಾಡಿಸ್ತಾ ಹೋಗೋಣ. ಯಾವೆಲ್ಲ ಬೇಡಿಕೆಗಳನ್ನ ಅಂಗವಿಕಲರು ಇಡ್ತಾ ಇದ್ದಾರೆ ಸರ್ಕಾರಕ್ಕೆ, ಒಂದು ಸರ್ಕಾರ ಕೂಡ ಸ್ಪಂದಿಸ್ತಾನೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಮಾತಾಡಿಸ್ತಾ ಹೋಗ್ತೀನಿ ಅವರ ಒಂದು ಬೇಡಿಕೆ ಏನು, ಅವರು ಏನೆಲ್ಲ ಸಮಸ್ಯೆನ ಫೇಸ್ ಮಾಡ್ತಾ ಇದ್ದಾರೆ ಅಂತ. ಸರ್ ಎಸ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಎಲ್ಲಿಂದ ಬಂದಿರುತ್ತಾವು? ಮೇಡಮ್ ನಾನು ಶಿವಗೇನಿ ಹತ್ತನೂರು ಅಂತೇಳಿ ರಾಯಚೂರು ಜಿಲ್ಲೆ. ನಾನು ಕರ್ನಾಟಕ ರಾಜ್ಯ ಅಂಗವಿಕಲರ ಕೂಟದ ರಾಜ್ಯಾಧ್ಯಕ್ಷನಾಗಿ ಇವತ್ತು ನಾವು ಇಲ್ಲಿ ಬಂದಿದ್ದೇವೆ. ಇಲ್ಲಿಗೆ ಬರಬೇಕಾದ್ರೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ, ನಮಗೇನು ಕಾಲಾಂತರದಿಂದ ಏನು ಸಾಮಾಜಿಕ ಭದ್ರತೆ ಯೋಜನೆ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಏನು ಬರ್ತಾ ಇತ್ತು, ಆ ಒಂದು ಸಾಮಾಜಿಕ ಭದ್ರತೆ ಯೋಜನೆ ಇವತ್ತು ಸರ್ಕಾರ ಬೇಡದಿರುವ ಭಾಗ್ಯಗಳಿಗೆ ಹಣ ಹೊಂದಿಸುವಂಥ ಒಂದು ಉದ್ದೇಶಕ್ಕಾಗಿ ನಮ್ಮನೆ ಒಂದು ಯಾವುದೋ ಒಂದು ಆಧಾರ್ ಜೋಡಣೆ ಮತ್ತು ಒಂದು ನಕಲಿ ಫಲಾನುಭವಿಗಳ ಪತ್ತೆ ಹಚ್ಚುವ ಒಂದು ನೆಪದಲ್ಲಿ ಅಸಲಿ ಫಲಾನುಭವಿಗಳ ಬಾಯಿಗೆ ಅಂಗವಿಕಲರಿಗೂ ಮತ್ತು ಹಿರಿಯ ನಾಗರಿಕರು, ಒಂಟಿ ಮಹಿಳೆಯರ ಬಾಯಿಗೆ ಮಣ್ಣು ಹಾಕಿದೆ. ಆ ಒಂದು ಸಾಮಾಜಿಕ ಭದ್ರತೆ ಯೋಜನೆ ಫೆಬ್ರವರಿ ಇಂದ ಇಲ್ಲಿವರೆಗೂ ಯಾರಿಗೂ 1 ರೂಪಾಯಿ ಬಿಡುಗಡೆ ಮಾಡದೆ ಅದನ್ನು ಸ್ಥಗಿತಗೊಳಿಸಿದ್ದಾರೆ. ಮತ್ತು ಮಾಸಿಕ ಕೌಟುಂಬಿಕ ಆದಾಯ 32,000 ರೂಪಾಯಿಗಿಂತ ಅಧಿಕ ಆದಾಯ ಅವರ ಕುಟುಂಬಕ್ಕಿದ್ದರೆ ಅದನ್ನು ಸಾಮಾಜಿಕ ಭದ್ರತೆ ಯೋಜನೆಯನ್ನು ನಾವು ವಾಪಸ್ ತೆಗೆದುಕೊಳ್ಳುತ್ತೀವಿ ಅನ್ನುವಂಥ ಒಂದು ನೀತಿಯನ್ನು ಸರ್ಕಾರ ರೂಪಿಸಿದೆ. ಸರ್ ಇನ್ನು ನೀವು ಹಿಂದೆ ಯಾವ ರೀತಿಯಾಗಿ ನೀವು ಸಮಸ್ಯೆನ ಫೇಸ್ ಮಾಡ್ತಾ ಇದ್ರಿ ಅಂತ, ಅಂದರೆ ಈಗ ಮುಂಚೆ ನಿಮ್ಗೆ ಮಾಸಿಕ ವೇತನ ಎಷ್ಟು ಕೊಡ್ತಾ ಇದ್ರು, ಈಗ ಎಷ್ಟು ಕೊಡ್ತಾ ಇದೆ ಅಥವಾ ಕೊಡ್ತಾನೆ ಇಲ್ವಾ ಏನು ಅನ್ನೋದ್ರ ಬಗ್ಗೆ? ಮೇಡಮ್, ಮುಂಚೆ ಇದು ಪ್ರಥಮವಾಗಿ 40 ರೂಪಾಯಿಲಿಂದ ಇದು ಪ್ರಾರಂಭ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ಕ್ರಮೇಣವಾಗಿ ಹೆಚ್ಚಳ ಆಗ್ತಾ ಬಂತು. ತದನಂತರ ಮಧ್ಯದಲ್ಲಿ ನಮ್ಮ ಅಂಗವಿಕಲರಲ್ಲೇ ತಾರತಮ್ಯಗಳನ್ನು ಸೃಷ್ಟಿ ಮಾಡಿದರು. ಅದೇನೆಂದರೆ 40%ಗಿಂತ ಹೆಚ್ಚಿಗಿರುವವರಿಗೆಲ್ಲ, ಅಂದರೆ 40% ಮೇಲೆ 74% ಒಳಗಡೆ ನ್ಯೂನತೆ ಇರುವಂಥವ್ರಿಗೆಲ್ಲ 800 ರೂಪಾಯಿ, ಮತ್ತು 40% ಅಂದರೆ 75% ಮೇಲೆ ಇರುವಂಥವ್ರಿಗೆಲ್ಲರಿಗೂ 1,400 ರೂಪಾಯಿ, ಮತ್ತು ಬುದ್ಧಿಮಾಂದ್ಯ ಮಕ್ಕಳಿಗೆ ಅವ್ರಿಗೆ 2,000 ರೂಪಾಯಿ ಅಂತೇಳಿ ನಮ್ಮಲ್ಲೇ 3 ಭಾಗಗಳನ್ನಾಗಿ ಸರ್ಕಾರ ವಿಂಗಡಣೆ ಮಾಡಿತು. ಅದನ್ನು ಎನ್ವೇ ಆಯಿತು, ನಮ್ಮವ್ರಿಗೆ ಏನೋ ಕೊಡ್ತಾಯಿದೆ, ನಾವು ಎಲ್ಲರನ್ನು ಸರಿಪಡಿಸ್ಬೇಕಂತ ಒಂದು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಕೂಡ ಇರುವಂಥದ್ದನ್ನು ಕೂಡ ಇವತ್ತು ಬಂದ್ ಮಾಡಿ ಎಷ್ಟೋ ಜನರು ಇವತ್ತು ಬೀದಿಗೆ ಇಳಿಯುವಂಥ ಪ್ರಸಂಗ ಬಂದಿದೆ. ಔಷಧ ಉಪಚಾರಕ್ಕೂ ಮತ್ತು ಸರ್ಕಾರ ಕೊಡುವಂಥ ಒಂದು ರೇಷನ್ ಅಕ್ಕಿಯ ಮೇಲೆ ಟೊಮೆಟೊ ಸಾರಿಗೆ ಗತಿ ಇಲ್ಲದಂತೆ ಆಗಿದೆ ಇವತ್ತು ನಮ್ಮ ಪರಿಸ್ಥಿತಿ. ಹಾಗಾಗಿ ನಾವು ನಮ್ಮ ಕುಟುಂಬಕ್ಕೆ ಹೊರೆಯಾಗಿದ್ದೀವಿ. ಫೈನಲ್ ಆಗಿ ಸರ್ಕಾರಕ್ಕೆ ನೀವು ಏನು ಬೇಡಿಕೆಗಳನ್ನ ಇಡ್ತಿದ್ದೀರಿ, ಯಾವೆಲ್ಲ ಬೇಡಿಕೆಗಳನ್ನ ಇಡ್ತಾ ಇದ್ದೀರಿ ಅಂತ? ಮೇಡಮ್, ನಮ್ಮ ಬೇಡಿಕೆ ಇಷ್ಟೇ. ಸರ್ಕಾರ ಈಗಾಗಲೇ ತಡೆದಿಡುವ ನನಗೆ ನಮ್ಮ ಬೇಡಿಕೆಗಳು ಬೆಟ್ಟದಷ್ಟಿದ್ದಾವೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಾವು ಏನಂದರೆ ಈಗಾಗಲೇ ತಡೆದಿಡುವಂಥ ಒಂದು
ಏನು ಮಾಸಾಸನ ಇದೆ 5 ತಿಂಗಳಿಂದ ಮಾಸಾಸನ ಅದು ತಕ್ಷಣವೇ ಒಂದೇ ಕಂತಿನಲ್ಲಿ ಬಿಡುಗಡೆ ಮಾಡಬೇಕು. ಮಾನ್ಯ ನಮ್ಮ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಅಂದರೆ ಅಂಗವಿಕಲ ಮತ್ತು ಹಿರಿಯ ನಾಗರಿಕರ ಇಲಾಖೆ ಸಬಲೀಕರಣ ನಿರ್ದೇಶಕರೇನು ಈ ಒಂದು ನಿರ್ದೇಶನದ ಒಂದು ಶಿಫಾರಸು ಪತ್ರ ಕಳಿಸಿದ್ದಾರೆ. ಮಾಸಿಕ ಪೆನ್ಷನ್ 3,000 ರೂಪಾಯಿ ಆಗಬೇಕಂತೇಳಿದು ಮೇ 12, 2026 ಅವರು ಒಂದು ಪತ್ರ ಕಳಿಸಿದ್ದಾರೆ. ಸರ್ಕಾರ ಅದನ್ನು ಅನುಮೋದಿಸಬೇಕು. 3,000 ರೂಪಾಯಿ ಆದರೂ ತಕ್ಷಣವೇ ಕೂಡಲೇ ಜಾರಿಗೊಳಿಸಲೇಬೇಕು ಅವರು. ಸೊ ಇದು ಒಬ್ಬ ಅಂಗವಿಕಲರ ಮಾತಾಗಿತ್ತು. ಈಗ ಮತ್ತೊಬ್ಬ ಅಂಗವಿಕಲರ ಹತ್ರ ನಾನು ಹೋಗ್ತೀನಿ, ಏನೆಲ್ಲ ಸಮಸ್ಯೆನ ಫೇಸ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ. ಸರ್ ನಮಸ್ತೆ. ಈಗ ಅವರು ಕೂಡ ಹೇಳಿದರು ಈ ಥರ ಎಲ್ಲ ಫೇಸ್ ಮಾಡ್ತಾ ಇದ್ದೀವಿ, ಗೌರ್ಮೆಂಟಿಂದ ಯಾವುದೇ ಫೆಸಿಲಿಟೀಸ್ ಸಿಗ್ತಾ ಇಲ್ಲ, ಬೇರೆ ಅಂಗವಿಕಲರ ಹೊರತುಪಡಿಸಿ ಬೇರೆಯವ್ರಿಗೆ ಒಂದು ಫೆಸಿಲಿಟಿ ಸಿಗ್ತಾ ಇರೋವಂಥದ್ದು ಅಂತ. ಸೊ ಏನು ಹೇಳ್ತಾರೆ? ಈಗ ನಾವು ಮೈಸೂರು ನಗರದಿಂದ ಬಂದಿದ್ದೀವಿ. ಇಲ್ಲಿ ಬರೀ ಮೈಸೂರು ನಗರ ಅಲ್ಲ, ರಾಜ್ಯದಲ್ಲಿ ಇರುವಂಥ ಪ್ರತಿ ಒಂದು ಜಿಲ್ಲೆಯಿಂದನೂ ಬಂದಿದ್ದಾರೆ. ಸುಮಾರು 600 ಜನ ವಿಶೇಷಚೇತರು ನಿನ್ನೆಯಿಂದ ಅನಿರ್ದಿಷ್ಟಾವಧಿ ಧರಣಿ ಕೈಗೊಂಡು ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ನಮ್ಮ ಬೇಡಿಕೆ ಏನಂದರೆ ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇರೋದು ಏನಂದರೆ, ನಮ್ಮ ಮೇನ್ ಪೆನ್ಷನ್ ಮಾಸಾಸನ ಈಗ ಜೀವನ ನಡೆಯೋದು ನಮಗಂತೂ ಉದ್ಯೋಗ ಕೊಡಲಿಲ್ಲ, ವಿದ್ಯಾವಂತರು ಉದ್ಯೋಗ ಕೊಡಲಿಲ್ಲ, ಏನಾದ್ರು ಬಿಸ್ನೆಸ್ ಮಾಡ್ಕೊಂಡು ಬದುಕಿಗೆ ಬಂಡವಾಳ ಕೊಡಲಿಲ್ಲ. ಕೊಡ್ತಾ ಇರೋದೊಂದು ಸರ್ಕಾರದಿಂದ ನೇರವಾಗಿ ಕೊಡ್ತಾ ಇರೋದು ಪೆನ್ಷನ್. ಈ ಪೆನ್ಷನ್ ಕೊಡ್ತಾ ಇರೋದು ಎಷ್ಟು? 1,400 ರೂಪಾಯಿ. ನೆರೆ ರಾಜ್ಯಗಳಿದ್ದಾವೆ, ಆಂಧ್ರ ಪ್ರದೇಶ ಆಗಿರಲಿ, ತಮಿಳುನಾಡಲ್ಲಿ, ಕೇರಳ, ನೆರೆ ರಾಜ್ಯಗಳಲ್ಲಿ ಮಿನಿಮಮ್ 6,000ರಿಂದ 15,000 ರೂಪಾಯಿ ಕೊಡ್ತಾರೆ. ವಿಂಗಡಣೆ ಮಾಡಿದ್ದಾರೆ. ಇಲ್ಲಿ 1,400 ರೂಪಾಯಿ ಕೊಡೋ ಪೆನ್ಷನ್ಗೆ ವಿಂಗಡಣೆ ಮಾಡಿದ್ದಾರೆ. 40% ಇರೋರಿಗೆ 800 ರೂಪಾಯಿ, 75% ಮೇಲೆ ಇರೋರಿಗೆ 1,400 ರೂಪಾಯಿ ಅಂತ ವಿಂಗಡಣೆ ಮಾಡಿದ್ದಾರೆ. ಈಗ ನೆರೆ ರಾಜ್ಯಗಳಲ್ಲಿ ಪ್ರತಿ ತಿಂಗಳು 1ನೇ ತಾರೀಕಿಗೆ ಮನೆ ಹತ್ರ ಬಂದು ಪೆನ್ಷನ್ ಕೊಟ್ಬಿಟ್ಟು ಹೋಗ್ತಾರೆ. ನಮ್ಮ ರಾಜ್ಯ ಸರ್ಕಾರ ಏನು ಮಾಡಿದೆ, 1,400 ರೂಪಾಯಿ ಕೊಡೋಂಥ ಪೆನ್ಷನ್ನೇ 5 ತಿಂಗಳಿಂದ ತಡೆ ಹಿಡಿದಿದೆ. 1,400 ರೂಪಾಯಿ ಕೊಡ್ತಾರ ಪೆನ್ಷನ್ ಈ 5 ತಿಂಗಳಿಂದ ತಡೆ ಹಿಡಿದಿದೆ. ಈಗ ನಮ್ಮ ನಿಮಗೆ 1 ರೂಪಾಯಿನೂ ಕೊಡ್ತಿಲ್ಲ ಸರ್, 1,400 ರೂಪಾಯಿ ತಡೆ ಹಿಡಿದಿದೆ ಮೇಡಮ್. ಅಂದರೆ ಕೆಲವರಿಗೆ ಬರ್ತಾ ಇದೆ. ನಾವೆಲ್ಲ ಸಂಘಟನೆಕಾರೆಲ್ಲ ಸ್ವಲ್ಪ ಇದು ಮಾಡಿದ ತಕ್ಷಣ ಈಗ ಏನು ವಾರ್ಷಿಕ ವರಮಾನ ತಿದ್ದುಪಡಿ ಅಂತ ಹೇಳ್ತಾ ಇದ್ದಾರೆ. ಈಗ ಸರ್ಕಾರಕ್ಕೆ ಸಾಮಾಜಿಕ ಭದ್ರತೆಯಲ್ಲಿ ಪೆನ್ಷನಲ್ಲಿ ಎಲ್ಲ ಕಡಿವಾಣ ಮಾಡ್ತಾಯಿದ್ದಾರೆ. ಈಗ ವಿಡಿಯೋದು ಬರ್ತಾಯಿಲ್ಲ, ನೀವು ಎಂಕ್ವೈರಿ ಮಾಡಿ, ಯಾರಿಗೂ ಬರ್ತಾಯಿಲ್ಲ. ಯಾಕಂದರೆ ಈ ರಾಜ್ಯ ಸರ್ಕಾರ ಇರುವಂಥ ದುಡ್ಡನ್ನು ಈ 5 ಗ್ಯಾರಂಟಿಗಳಿಗೆ ಬಳಕೆ ಮಾಡಿದೆ. ನೇರವಾಗಿ ಹೇಳ್ತೀನಿ ನಾನು, 5 ಗ್ಯಾರಂಟಿ ಬಳಕೆ ಮಾಡಿ ಆ ದುಡ್ಡನ್ನ ಮೇಂಟೈನ್ ಮಾಡೋಕ್ಕೆ ನಮ್ಮಂಥವ್ರನ್ನ ದುಡ್ಡನ್ನು ತಡೆ ಹಿಡಿದಿದೆ. ತಡೆ ಹಿಡಿಯೋಕ್ಕೂ ಕಾರಣಗಳು ಬೇಕಂತ ಹೇಳ್ಬೇಕಂದ್ರೆ ಕಾನೂನು ಗೊತ್ತವ್ರಿಗೆ, ಅವ್ರಿಗೆ ಎಲ್ಲ ಗೊತ್ತವ್ರಿಗೆ. ಯಾರು DK ಶಿವಕುಮಾರ್ ಅವ್ರಿಗೆ ಹೇಳ್ತಾ ಇದ್ದೀನಿ, ನೇರವಾಗಿ ನಾನು DK ಶಿವಕುಮಾರ್ ಅವ್ರಿಗೆ ಹೇಳ್ತಾ ಇದ್ದೀನಿ. ಅವ್ರಿಗೆ ಹೇಳ್ತಾ ಇರೋದು, ಈ ಕಾನೂನು ಗೊತ್ತು, ಎಲ್ಲ ಗೊತ್ತು ಅವ್ರಿಗೆ. ಆಟ ಆಡೋದು ಗೊತ್ತು, ಆಟ ಆಡಿಸೋದು ಗೊತ್ತು ಅವರಿಗೆ. ಈಗ ಪೆನ್ಷನ್ ಹಿಡಿದಿದೆ, ತಡೆ ಹಿಡಿದಿದೆ. ಈಗ ಕಾನೂನು ಏನು ಮಾಡ್ಬೋದು ಇವ್ರನ್ನ? ಈಗ 32,000 ರೂಪಾಯಿ ಇನ್ಕಮ್ ಸರ್ಟಿಫಿಕೇಟ್ ಹೊಡೆಯುವಂತ ಈಗ ತಿದ್ದುಪಡಿ ಮಾಡಿಸಿ ಅಂತವ್ರೆ. 32,000 ಭಿಕ್ಷೆ ಬೇಡೋರಿಗೆ ಕೊಡೋದು 32,000. ಹಂಗಾರೆ ಈಗ ಸರ್ಕಾರ ಹೇಳಿದ್ರೆ ನಾವು ಭಿಕ್ಷೆ ಬಿಡಬೇಕಾಗತ್ತೆ. ಈಗ 32,000 ರೂಪಾಯಿ ನಮಗೆ ಕೊಡ್ರಪ್ಪ ಅಂತ ಭಿಕ್ಷೆ ಬೇಡೋಕ್ಕೆ ಬಿಡ್ತಾ ಇದೆ ಸರ್ಕಾರ. ಇದಕ್ಕೆ ನೇರ ಅವ್ರಿಗೆ ಹೊಣೆ ಇದು. ಈಗ ನಾವು ಏನು ಕೂತಿದ್ದೀವಿ ಅಂದರೆ, ನಮಗೆ ನ್ಯಾಯ ಒದಗಿಸ್ಕೊಡಿ. ನಮಗೆ ಮಧ್ಯಂತರ ಅಧಿಕಾರಿಗಳು ಬೇಡ. ನಮ್ಮ ಮುಖ್ಯಮಂತ್ರಿಗಳೇ ಬರಬೇಕು. ಅದೇ ಓಟ್ಗೆ ಹೇಳ್ಬೇಕಾದ್ರೆ ಮನೆ ಬರ್ತೀರಾ, ಮನೆ ಬಂದು ಭಿಕ್ಷೆ ಬಿಡ್ತೀರಾ. ನಾವಿಲ್ಲಿ ಕೂರ್ಬೇಕಂದ್ರೆ ಎಷ್ಟೆಷ್ಟು ರೂಲ್ಸ್ ಹೇಳ್ತಾರಂದರೆ ಅವ್ರದ್ದು ಅದೇನೋ ಅವ್ರ ಭದ್ರತೆ ಬೇಕಂತೆ CM ಬರೋಕ್ಕೆ, ಅದು ಓಟ್ ಕೇಳೋಕ್ಕೆ ಏನಿರಲಿಲ್ಲ. ಈಗ ನಾವು ಇಂಡಿವಿಜುವಲ್ ಕೇಳ್ತಾ ಇಲ್ಲ, ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ಇದಕ್ಕೆ ಸರ್ಕಾರವೇ ನೇರ ಹೊಣೆ. ಇದು ಅವರಿಗೆ ಅಧಿಕಾರಿಗಳು ಮಾಡೋಂಥ ಕೆಲಸ ಅಲ್ಲ. ಇದು ಮುಖ್ಯಮಂತ್ರಿಗಳೇ. ಅವರು ಒಂದು ಸರಿ ಮುಖ್ಯಮಂತ್ರಿ ಆದ ತಕ್ಷಣ ಘೋಷಣೆ ಮಾಡ್ಬೋದು, ಇಷ್ಟು ಫ್ರೀ ಅಂತ. ಅವಾಗ ಎಲ್ಲಿಂದ ಬರುತ್ತೆ? ಅದೇ ಥರ ನಮಗೆ ಈಗ ತಪ್ಪು ಮಾಡಿದೆ ಸರ್ಕಾರ, ರಾಜ್ಯ ಸರ್ಕಾರ 1,400 ರೂಪಾಯಿ 5 ತಿಂಗಳಿಂದ ನೀಡಿಲ್ಲ, ಅದು ನೀಡಬೇಕು. ಆಮೇಲೆ ನಮ್ಮದು ಈಗ ನಮ್ಮ ಇನ್ನೊಂದು ಹೊಸ ಬೇಡಿಕೆ 5,000 ರೂಪಾಯಿ ಮಾಸಾಸನ ಆಗಲೇಬೇಕು. ಇಷ್ಟೇ ನಾವು ಟಾರ್ಗೆಟು. ಅದು ಆಗೋವರೆಗೂ ಮುಖ್ಯಮಂತ್ರಿಗಳೇ ಬರಬೇಕು. ಇವತ್ತಲ್ಲ, ನಾಳೆ ಅಲ್ಲ, ಯಾವೆಲ್ಲ ಎಷ್ಟೇ ದಿನ ಅಲ್ಲಿ ಅವ್ರು ಬರೋ ಗಂಟ ನಾವಿಲ್ಲಿ ಆತ್ಮಹತ್ಯೆಗೂ ಸಿದ್ಧವಾಗಿದ್ದೇವೆ. ಇಲ್ಲ ಮೇಡಮ್, ಅಷ್ಟು ಬೇಜಾರಾಗಿದೆ. ಈಗ ನಮಗೆ ಅಷ್ಟು ಬೇಜಾರಾಗಿದೆ. ಯಾಕಂದರೆ ಇನ್ನೇನು ಮಾಡೋದು, ಮತ್ತೆ ಬರಬೇಕು. ಈಗ ನಮ್ಮ ಸಮುದಾಯದಲ್ಲಿ ನಮಗೊಂದು ಇದಿಲ್ವ, ನ್ಯಾಯ ಇಲ್ವಾ? ವಿಶೇಷ ನಾವು ಮನುಷ್ಯರಲ್ವಾ? ನಾವು ನಿಮ್ಮ ಥರ ಎಲ್ಲರೂ ಊಟ ಮಾಡಲ್ವಾ? ದೇಹ ಊನಾಗಿರ್ಬೋದು, ಆದರೆ ಮನಸ್ಸು ನಾವು ಊನರಾಗಿಲ್ಲ. ಇದನ್ನು ನಾವೆಲ್ಲ ಪಣ ತೊಟ್ಟು ಪ್ರತಿ ಜಿಲ್ಲೆಯಿಂದ ಬಂದು ಇಲ್ಲಿ ಕೂತಿದ್ದೀವಿ. ಇದು ಪ್ರಾರಂಭ ಅಷ್ಟೇ. 2ನೇ ದಿನ ಇವತ್ತು ಕಾಲಿಟ್ಟಿದೆ. ಮುಂದಿನ ದಿನಗಳು ಪ್ರತಿ ಜಿಲ್ಲೆಯಿಂದನೂ ಸೇರ್ತಾ ಇದೆ. ಈ ಸರ್ಕಾರಕ್ಕೆ ವೋಟ್ ಬ್ಯಾಂಕೇ ಬೇಕಾ? ಆ ವೋಟ್ ಬ್ಯಾಂಕೇ ನಾವು ತೋರಿಸ್ತೀವಿ. ವಿಶೇಷ ಚಂದ್ರ ಒಂದು ಸರ್ಕಾರ ಉಳ್ಸೋಕ್ಕೂ ರೆಡಿ. ನಾವು ಒಂದು ಮನೆಯಿಂದ 5 ವೋಟ್ ಅನ್ನೋರು ಆಗ ಗೊತ್ತಾಗುತ್ತೆ. ಇದು ಪ್ರಾರಂಭ, ಇದು ನಾವು ಕೈ ಬಿಡಲ್ಲ. ಪ್ರತಿ ಜಿಲ್ಲೆಯಿಂದ ನಾಳೆಯಿಂದ ಬರ್ತಾ ಇದ್ದಾರೆ.
ಆಗ ಸರ್ಕಾರಕ್ಕೆ ಓಟ್ ಬೇಕೇ ಬೇಕಾ? ಓಟ್ ಬ್ಯಾಂಕು ತೋರಿಸ್ತೀವಿ, ನಾವೆಲ್ಲದಕ್ಕೂ ಸಿದ್ಧ. ಆದರೆ ನಮಗೆ ನ್ಯಾಯ ಕೊಡಬೇಕು ಸ್ವಾಮಿ. ನಮಗೆ 1400 ರೂಪಾಯಿ ಯಾವಾಗ ತಡೆ ಹಿಡಿದಿದ್ದೀರಾ ಅಷ್ಟು ತಿಂಗಳಿಂದ ಪೆನ್ಷನ್ ಕೊಡಬೇಕು, ಮತ್ತು 5000 ರೂಪಾಯಿ ಮಾಸಾಶನ ಆಗಲೇಬೇಕು. ಅದೇನು ಮಾಡ್ತಿರೋ ಗೊತ್ತಿಲ್ಲ ನಮಗೆ. 5000 ಹೆಚ್ಚುವರಿ ಮಾಸಾಶನ ಆಗಲೇಬೇಕು ಅಂತ ನಾವು ಡಿಸೈಡ್ ಮಾಡಿ ಕೂತಿದ್ದೀವಿ ಮೇಡಮ್. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಇದುವರೆಗೂ ಹೋರಾಟ, ಇದುವರೆಗೂ ಹೋರಾಟ, ಜಾತ್ಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಜಾತ್ಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ರಾಜ್ಯಾದ್ಯಂತ ಮೂಲೆ ಮೂಲೆಯಿಂದ ಬಂದಿರುವಂಥದ್ದು ಅಂಗವಿಕಲರು ತಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಈಡೇರಿಸ್ಕೊಡ್ಲೇಬೇಕು ನಮ್ಮ ಒಂದು ರಾಜ್ಯ ಸರ್ಕಾರ. ಸೊ ಮುಖ್ಯಮಂತ್ರಿ ಆಗಿರೋ ಡಿ ಕೆ ಶಿವಕುಮಾರ್ ಅವರು ಕೂಡ ಇಲ್ಲಿ ಬಂದು ನಮ್ಮ ಒಂದು ಮನವಿ ಏನಿದೆ ಅದನ್ನು ಸಲ್ಲಿಸಲೇಬೇಕು, ಅದನ್ನು ಬೇಡಿಕೆಗಳನ್ನ ಈಡೇರಿಸಲೇಬೇಕು ಅಂತಂದು ಈ ಒಂದು ಫ್ರೀಡಮ್ ಪಾರ್ಕ್ ಮುಂದೆ ನೂರಾರು ಜನ ಅಂಗವಿಕಲರು ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೊ ಸದ್ಯ ನಾನು ಕೂಡ ಅವ್ರ ಹತ್ರ ಹೋಗಿ ಮಾತಾಡಿದ್ದೀನಿ, ಏನೆಲ್ಲ ಒಂದು ಅವರ ಒಂದು ಬೇಡಿಕೆಗಳು ಏನೆಲ್ಲ ಇದೆ ಅಂತ ಕೂಡ ಅವರು ಹೇಳಿದ್ದಾರೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು, ಇಲ್ಲಿ ಮುಖ್ಯಮಂತ್ರಿ ಅವರು ಇಲ್ಲೇ ಬರ್ತಾರಾ, ಏನು ಅವರ ಮನವಿನ ಸಲ್ಲಿಸ್ತಾರಾ, ಆ ಬೇಡಿಕೆಗಳು ಏನೆಲ್ಲ ಇದೆ ಅದಕ್ಕೆ ಈಡೇರಿಸಲಿಕ್ಕೆ ಅವರು ಪ್ರಯತ್ನ ಪಡ್ತಾರೋ ಅದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ನಿಶಾಂತ್ ಜೊತೆ ಚಂದ್ರಿಕಾ, PTV ನ್ಯೂಸ್ ಕನ್ನಡ, ಬೆಂಗಳೂರು.